ಹೆಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಸಾಂಬಾರು ಸೌತೆಕಾಯಿಂದ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಮಂಗಳೂರು ಸ್ಟೈಲಲ್ಲಿ ಹೇಳ್ಕೊಡ್ತೀನಿ. ಬೇಕಾಗಿರೋ ಐಟಮ್ಸ್ ಮಾಡೋವಾಗ ಹೇಳ್ತೀನಿ, ಈಗ ಜಸ್ಟ್ ಒನ್ ಟೈಮ್ ನೋಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ. ಸೊ ಫಸ್ಟ್ ಸೌತೆಕಾಯಿನ ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಇದು. ಆಮೇಲೆ ಈಗ ಮಸಾಲೆಗೆ ಹುರ್ಕೊಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ, ಮೆಣಸುಕಾಳು ಮತ್ತು ಧನಿಯಾ ಹಾಕ್ಕೋಬೇಕಾಗಿತ್ತು. ಇರಲಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಪೌಡ್ರ್ ಹಾಕ್ತಾಯಿದ್ದೀನಿ, ಆಯಿತಾ. ಇದು ಒಂದು ಸ್ವಲ್ಪ ಹುರ್ಕೋಬೇಕು. ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೊಬ್ಬರಿ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಹುರ್ಕೋಬೇಕು. ಇದಕ್ಕೆ ಹಸಿ ಕೊಬ್ಬರಿ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಒಣ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಕೊಬ್ಬರಿ ಇನ್ನೂ ಜಾಸ್ತಿ ಯೂಸ್ ಮಾಡ್ಬೋದು, ಬಟ್ ನಮ್ಮ ಮನೇಲಿ ಇಷ್ಟ ಆಗಲ್ಲ ಕೊಬ್ಬರಿ ಅಂತ ಹೇಳಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಇನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಧನಿಯಾ ಪುಡಿ ಇರಲಿಲ್ಲ ಅನ್ನಲ್ಲ, ಈಗ ಹಾಕ್ಕೊಂಡು ಇದು ಮಾಡ್ಕೊತೀನಿ, ಮಿಕ್ಸಿ ಮಾಡ್ಕೊತೀನಿ ಇದನ್ನು. ಈ ಸಾಂಬಾರು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೆ. ಸೊ ಈಗ ಸಾಂಬಾರು ಸೌತೆಕಾಯಿ ಏನಿದೆ ಅಲ್ವಾ, ಅದು ಕುದೀತಾ ಇದೆ. ಅದಕ್ಕೇ ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ 1 ಸ್ಪೂನಷ್ಟು ಉಪ್ಪು, ಹುಣಸೆಹಣ್ಣು ನೀರು ಇದಿಷ್ಟು ಹಾಕ್ಕೋಬೇಕು. ಇದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ಜಾಸ್ತಿ ಇರುತ್ತೆ ಮತ್ತು ಸ್ವೀಟು ಕೂಡ ಜಾಸ್ತಿ ಇರುತ್ತೆ. ದೇವಸ್ಥಾನದಲ್ಲಿ ಸಿಗುತ್ತಲ್ಲ, ಆ ಥರ ಟೇಸ್ಟ್ ಇರುತ್ತೆ ಈ ಸಾಂಬಾರು. ಆಮೇಲೆ ಬೇಯಿಸಿಟ್ಟಿರೋ ತೊಗರಿಬೇಳೆನ 1 ಕಪ್ಪಷ್ಟು ಅದನ್ನು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಕೊಡೋಣ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಇಂಗು ಇದಿಷ್ಟು ಹಾಕ್ಕೊಂಡು ಅದು ಕುದೀತಾ ಇರೋ ಸಾಂಬಾರಿಗೆ ಈ ಒಗ್ಗರಣೆನ ಹಾಕಿದ್ರೆ ಮುಗೀತು, ಸಾರು ರೆಡಿ ಆಗುತ್ತೆ. ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಇಲ್ಲಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಲ್ಲ, ಕೆಲವೊಂದು ಟೈಮ್ ಉಪವಾಸ, ಸೋಮವಾರ, ಶುಕ್ರವಾರ ಈ ಥರ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.